ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರದಿಂದ ಗ್ರಾಮ ಆಡಳಿತಾಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಈ ಒಂದು ಹುದ್ದೆಗಳಿಗೆ ಸುಮಾರು ಕನಿಷ್ಠ ಆದರೂ 500 ಹುದ್ದೆಗಳ ಒಂದು ನೇಮಕಾತಿ ಅತಿ ಶೀಘ್ರದಲ್ಲಿಯೇ ಬರಲಿದ್ದು, ಈ ಒಂದು ವಿಡಿಯೋದಲ್ಲಿ ಆ ನೇಮಕಾತಿಯ ಸಂಪೂರ್ಣ ಮಾಹಿತಿ ಅಂದರೆ ಅರ್ಹತೆ, ಪಠ್ಯಕ್ರಮ, ತಯಾರಿ ಹೇಗೆ ಮಾಡಬೇಕಂತ ಸರಳವಾಗಿ ತಿಳಿಸ್ಕೊಡ್ತೇನೆ. ಸೊ ಆದ್ದರಿಂದ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸೊ ಇಲ್ಲಿ ಮೊದಲನೇದಾಗಿ ನಮಗೆ ಇಲ್ಲಿ ಬಂದಂಥ ಒಂದು ಆಫಿಷಿಯಲ್ ಒಂದು ಅಪ್ಡೇಟ್ ಏನಪ್ಪ ಅಂದ್ರೆ, ಇಲ್ಲಿ ಈ ಒಂದು ಕಂದಾಯ ಇಲಾಖೆಯಿಂದ ಈ ಬಂದಂಥ ಒಂದು ಪತ್ರ ಯಾರಿಗೆ, ಎಲ್ಲ ಒಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು. ಏನಂತ ಇದೆ ವಿಷಯ, ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು. ನೋಡಿ, ಡಿಟೇಲಾಗಿ ಹೇಳಿದ್ದಾರೆ ಇಲ್ಲಿ, ನೇರ ನೇಮಕಾತಿ ಮಾಡುವ ಮೂಲಕ. ಅಂದರೆ ಈಗ ಆಲ್ರೆಡಿ ಇಷ್ಟು ಒಂದು 500 ಹುದ್ದೆಗಳಿಗೆ ಏನು ಸಿಕ್ಕಿದೆ, ಪರವಾನಗಿ ಸಿಕ್ಕಿದೆ, ನೀವು ಒಂದು ನೇಮಕಾತಿಯನ್ನು ಮಾಡ್ಬೋದಂತ. ಬಟ್ ಇಲ್ಲಿ ಏನು ಹೇಳಿದ್ದಾರೆ, ಈ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗಳಲ್ಲಿ 2025-26ನೇ ಸಾಲಿನಲ್ಲಿ 500 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಿರ್ತದೆ. ಆದ್ದರಿಂದ ಈ ಕುರಿತು ಇದನ್ನು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮ ಆಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಯನ್ನು 7/1/2026 ಒಳಗೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ಅಂತ ಈ ಒಂದು ಕಾರ್ಯದರ್ಶಿಯವರು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಏನಂತ ಕೇಳಿದ್ದಾರೆ ಇಲ್ಲಿ, ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ ಅಂದರೆ ಆಯಾ ಜಿಲ್ಲೆಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ಲು ಈಗ ಬೆಳಗಾವಿ ಇದೆ, ಈ ಬೆಳಗಾವಿಯಲ್ಲಿ ಎಷ್ಟು ಮಂಜೂರಾದ ಹುದ್ದೆಗಳು, ಈಗ ಫಾರ್ ಎಕ್ಸಾಂಪಲ್ ಒಂದು 100 ಭರ್ತಿಯಾಗಿರೋ ಹುದ್ದೆಗಳು 50. 2025ರಲ್ಲಿ ನೇಮಕಗೊಂಡ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಖ್ಯೆ 50. ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಖ್ಯೆ ಈಗ 50ರಲ್ಲಿ ಒಂದು 10 ಅಬ್ಸೆಂಟ್ ಅಂದ್ರೂ 40. ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಓಕೆ. ಸೊ ಒಂದು 10+50 ಅಂದರೆ 60. ಹಾಲಿ ನೇಮಕಾತಿ ಮಾಡಲು ಜಿಲ್ಲೆಗೆ ಅಗತ್ಯ ಇರುವ ಈ ಒಂದು VAOಗಳ ಸಂಖ್ಯೆ 60. ಹೀಗೆ ಪ್ರತಿ ಜಿಲ್ಲಾವಾರು ತಮ್ಮಲ್ಲಿ ಎಷ್ಟು ಮಂಜೂರಾಗಿದ್ದಾವ, ಈಗ ಆಲ್ರೆಡಿ ಎಷ್ಟು ಒಂದು ಕಾರ್ಯವನ್ನು ಅಥವಾ ಕರ್ತವ್ಯವನ್ನು ಮಾಡ್ತಾಯಿದ್ದಾರೆ, ಮತ್ತು ಎಷ್ಟು ಒಂದು ಹುದ್ದೆಗಳು ನೇಮಕಾತಿಗೆ ಒಂದು ಖಾಲಿ ಇದ್ದಾವೆ ಅಂತ ನಾವು ಇಲ್ಲಿ ತಿಳಿಸ್ಕೊಡ್ಬೇಕು. ಯಾರು, ಜಿಲ್ಲಾಧಿಕಾರಿಗಳು. ಪ್ರತಿ ಜಿಲ್ಲೆಯಿಂದ ಈ ಒಂದು ಮಾಹಿತಿಯು ಈ ಒಂದು ಕಂದಾಯ ಇಲಾಖೆಗೆ ಹೋಯಿತು ಅಂದ್ರೆ ಇಮಿಡಿಯೇಟಾಗಿ ಇವ್ರು ಏನು ಮಾಡ್ತಾರೆ, ಯಾರು ಕಂದಾಯ ಇಲಾಖೆದವರು KAಗೆ ಅವರ ಒಂದು ಡೀಟೇಲ್ಸ್ ಕಳಿಸ್ತಾರೆ. ನಮ್ಮಲ್ಲಿ 500, 600, 700 ಹೀಗೆ ಎಷ್ಟು ಖಾಲಿ ಇದ್ದಾವೆ ಅಷ್ಟು ಹುದ್ದೆಗಳಿಗೆ ನಮಗೆ ಇದನ್ನು ಒಂದು ನೇಮಕಾತಿ ಮಾಡಿಕೊಡಿ ಅಂತ ಕೇಳ್ತಾರೆ. ಇವ್ರು KAದವ್ರು ಏನು ಮಾಡ್ತಾರೆ, ಇದಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಆ ಅಧಿಸೂಚನೆ ಆದಮೇಲೆ ನೀವು ಅರ್ಜಿಯನ್ನು ಹಾಕಿ, ಆಮೇಲೆ ಎಕ್ಸಾಮು, ಆಮೇಲೆ ಫಲಿತಾಂಶ, ಆಮೇಲೆ ನಿಮ್ಮ ಒಂದು ಜಾಯ್ನಿಂಗು, ಓಕೆನಾ. ಇಷ್ಟು ಒಂದು ಹೋಲ್ ಪ್ರೊಸೆಸ್ ಈ ಒಂದು ಹುದ್ದೆಯ ಒಂದು ನೇಮಕಾತಿ ಆಗ್ತದೆ. ಆದ್ದರಿಂದ ಇಲ್ಲಿ ಕನಿಷ್ಠ ಅಂದ್ರೂ 500 ಹುದ್ದೆಗಳು ಆಗ್ತವೆ. ಐ ಹೋಪ್ 500ಕ್ಕಿಂತ ಆಗುತ್ತೆ ಅಂತ ಒಂದು ಹೋಪ್ ಇದೆ. ಓಕೆ. ಸೊ ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ತೀನಿ.
ಇಲ್ಲಿ ಏನಪ್ಪ ಅಂದ್ರೆ ಮಾಹಿತಿ ಅಂದರೆ ಏನು, ಈ ಒಂದು ಆ್ಯಕ್ಚುಲಿ ತುಂಬ ಒಂದು ಲಾಸ್ಟ್ ಒಂದು 4 to 5 ಇಯರ್ಸಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಸೊ ಕೆಲವೊಂದಿಷ್ಟು ಈ ಒಂದು PDO ಮತ್ತು VA ಯಾವುದು ಲಾಸ್ಟ್ 1000 ಏನು ಒಂದು ನೇಮಕಾತಿ ಆಗಿದೆ, ಅದನ್ನು ಬಿಟ್ಟರೆ ಮತ್ತು ಬೇರೆ ಬೇರೆ ಯಾವುದಾಗಿಲ್ಲ ಜಾಸ್ತಿನ ಜಾಸ್ತಿ. ಸೊ ಅದಕ್ಕೆ ನೀವು ಒಂದು ಸರ್ಕಾರಿ ಉದ್ಯೋಗ ಕನಸನ್ನು ನೋಡ್ತಾ ಇದ್ರಿ ಅಂದ್ರೆ, ನಿಮ್ಮದೇ ಆದ ಒಂದು ಗ್ರಾಮದ ಸೇವೆ ಮಾಡುವ ಅವಕಾಶ ಬೇಕು ಅಂತಾದ್ರೆ ನೀವು ಈ ಒಂದು ಕರ್ನಾಟಕದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಬರಲಿರುವ ಈ ಒಂದು ನೇಮಕಾತಿ ಕುರಿತು ಏನಪ್ಪ ಆದಷ್ಟು ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಿ ಮತ್ತು ತಯಾರಿಯನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಏನಪ್ಪ ಇದಕ್ಕೆ ಸಿಲೆಬಸ್ ಏನಿರುತ್ತಾ, ಅರ್ಹತೆ ಏನು 12th ಪಾಸ್ ಬೇಕು, ಸಿಂಪಲ್. ನಾನು ಅಷ್ಟೇ ಸಿಂಪಲಾಗಿ ಹೇಳ್ತೀನಿ, 12th ಪಾಸ್, ಓಕೆನಾ. ಆಮೇಲೆ ಸೆಕೆಂಡಾಗಿ ಏನು ಬೇಕು, ಸೆಕೆಂಡಾಗಿ ನೀವು 12th ಪಾಸ್ ಆದಮೇಲೆ ಒಂದು ನಿಮ್ಮದು ಏಜ್ ಲಿಮಿಟ್ ಇರುತ್ತೆ, ಓಕೆನಾ. ಏಜ್ ಲಿಮಿಟ್ ಎಷ್ಟು 21+ ಬೇಕು, 21 ಮಿನಿಮಮ್ 21 ಆಗಿರಬೇಕು, ಹೌದಾ. ಆಮೇಲೆ ಇದಕ್ಕೆ ಪಠ್ಯಕ್ರಮ ಏನು, ಯಾರು ಕನ್ನಡ ಒಂದು ಪರೀಕ್ಷೆಯನ್ನು ಬರೆದಿಲ್ಲ ಅವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರಬೇಕು. ಆಮೇಲೆ ಪೇಪರ್ 1 ಅಂತ ಒಂದಿರುತ್ತೆ, ಪೇಪರ್ 2 ಅಂತ ಒಂದಿರುತ್ತೆ. ಪೇಪರ್ 1ಅಲ್ಲಿ ಫುಲ್ GK ಇರುತ್ತೆ, ಪೇಪರ್ 2ಅಲ್ಲಿ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಕಮ್ಯುನಿಕೇಷನ್ ಅಂದರೆ ಸಂವಹನ ಪತ್ರಿಕೆ, ಅಂದರೆ ಇದರಲ್ಲಿ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಈ ಎರಡೂ ಪೇಪರ್ಗಳ ಒಂದು ಅಂಕಗಳ ಆಧಾರದ ಮೇಲೆ ನಿಮ್ಮ ಒಂದು ಮೆರಿಟ್ ಪಟ್ಟಿಯನ್ನು ನಿರ್ಧರಿಸಲಾಗ್ತದೆ. ಅದರಿಂದ ಆ ಮೆರಿಟ್ ಆಧಾರದ ಮೇಲೆ ನಿಮ್ಮ ಒಂದು ಫೈನಲ್ ಲಿಸ್ಟನ್ನು ಪ್ರಕಟಿಸಲಾಗುವುದು. ಸಿಂಪಲ್ ಅದ, ಯಾವುದೇ ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ. ಸೊ ಜಸ್ಟ್ ಈ ನೀವು GK ಮತ್ತು ಕಮ್ಯುನಿಕೇಷನ್ ಪೇಪರನ್ನು ತಯಾರಿ ಮಾಡಿಕೊಳ್ಳತಕ್ಕದ್ದು, ಓಕೆನಾ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಯಾವ ಒಂದು ಸಬ್ಜೆಕ್ಟಿಗೆ ಯಾವ ಒಂದು ಪುಸ್ತಕವನ್ನು ಓದಬೇಕು ಮತ್ತು ಯಾವ ರೀತಿ ಸ್ಟಡಿ ಮಾಡಬೇಕಂತ ಡಿಟೇಲಾಗಿ ತಿಳಿಸ್ಕೊಡ್ತೇನೆ. ಸೊ ಇದಿಷ್ಟು ಒಂದು ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇನ್ನೇನು ಕೆಲವು ದಿನಗಳಲ್ಲಿ ಈ ಒಂದು ಮುಂಬರುವ ದಿನಗಳಲ್ಲಿ ಈ ಒಂದು ಮೊಟ್ಟ ಮೊದಲ ಒಂದು ನೋಟಿಫಿಕೇಷನ್ ಆಗೋದಂದರೆ ಅದು ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.